JK ಆದಿ ನಿರ್ದೇಶನದಲ್ಲಿ ಕಿಶೋರ್ ಶೆಟ್ಟಿ ನಿರ್ಮಾಣದಲ್ಲಿ ಮೂಡಿಬರುತ್ತಿರುವ ಹೊಸ ಚಿತ್ರ ಭಾನು ವೆಡ್ಸ್ ಭೂಮಿ. ಈ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಸೂರ್ಯಪ್ರಭಾ ಎನ್ನುವ ಹೊಸ ನಾಯಕನ ಪರಿಚಯವಾಗಲಿದ್ದು, ರಿಷಿಕಾ ಮಲ್ನಾಡ್ ನಾಯಕಿಯಾಗಿ ಚಿತ್ರದಲ್ಲಿದ್ದಾರೆ. AM ನೀಲ್ ಸಂಗೀತ ನಿರ್ದೇಶನದ ಭಾನು ವೆಡ್ಸ್ ಭೂಮಿ ಚಿತ್ರದ ಆಡಿಯೋ ಲಾಂಚ್ ಕಾರ್ಯಕ್ರಮ ಕಲಾವಿದರ ಸಂಘದ ಸಭಾಭವನದಲ್ಲಿ ನಡೆಯಿತು. ಭಾನು ವೆಡ್ಸ್ ಭೂಮಿ ಅಂದರೆ ನಿಮ್ಗೆಲ್ಲರೂ ಗೊತ್ತಾಗುತ್ತೆ, ಇದೊಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ ಅಂತ. ಸೊ ಇದರಲ್ಲಿ ತುಂಬ ವಿಶೇಷಗಳಿವೆ. ಹಾಗಂತ ಇದರಲ್ಲಿ ದೊಡ್ಡ ಕತೆ ಇದೆ, ದೊಡ್ಡ ಪಾತ್ರಗಳಿವೆ, ಸ್ವಲ್ಪ ತುಂಬ ರಿಚ್ ಆಗಿದೆ ಅನ್ನೋ ಫೀಲ್ ಇಲ್ಲದೆ ಸಿನಿಮ್ಯಾಟಿಕ್ ಫಾರ್ಮೆಟ್ ಏನಿದೆ ಅದನ್ನು ಬಿಟ್ಟು ನಿಜವಾದ ಲವ್ ಯಾವ ಥರ ಫೀಲ್ ಆಗ್ಬೋದು, ಯಾವ ಥರ ಹುಟ್ಟಬಹುದು ಅನ್ನೋದನ್ನ ನಾವು ತೆರೆ ಮೇಲೆ ತೋರಿಸಿದ್ದೀವಿ. ಹಾಗೆಯೇ ಇದು ದೊಡ್ಡ ಕತೆ ಅಂತೂ ಅಲ್ಲ, ಒಂದು ಸಣ್ಣ ಕತೆ, ಸ್ಕ್ರೀನ್ ಪ್ಲೇ ಮೂವಿ, ಚಿತ್ರಕಥೆಯ ಮೂವಿ. ಇದರಲ್ಲಿ ಪ್ರತಿಯೊಂದು ಸೀನ್ಗಳು ತನ್ನ ತಿರುವುಗಳನ್ನ ತಗೊಳ್ತಾ ಹೋಗುತ್ತೆ. ಮೊದಲಿಂದ ನನಗೆ ಸಿನಿಮಾದಲ್ಲಿ ತುಂಬ ಆಸಕ್ತಿ ಇತ್ತು. ಸೊ ನಾನು ತುಂಬ ಕಡೆ ಟ್ರೈ ಮಾಡಿದೆ, ಎಲ್ಲ ಆಗಿತ್ತು. ಸೊ ನಾನು ಯಾವಾಗ ಇದು ಒಂದು ಆಡಿಷನ್ ಅಂತ ಬಂದಿತ್ತು ಭಾನು ವೆಡ್ಸ್ ಭೂಮಿದು, ನಾನು ಅವಾಗ ಡೈರೆಕ್ಟ್ರಿಗೆ ಕಾಲ್ ಮಾಡಿ ಸ್ವಲ್ಪ ಅಪ್ರೋಚ್ ಮಾಡಿದಾಗ ಅವರು ಒಂದು ಆಡಿಷನ್ ಮಾಡಿಕೊಂಡು ಎಲ್ಲ ಒಂದು ಪ್ರೊಸೆಸ್ ಆದಮೇಲೆ ಸೆಲೆಕ್ಟ್ ಮಾಡಿದರು. ಸೊ ಅದಾದಮೇಲೆ ಸಿನಿಮಾದು ಸ್ಟೋರಿ ತುಂಬಾ ಚೆನ್ನಾಗಿದೆ. ಒಂದು ಲವ್ ಸಬ್ಜೆಕ್ಟ್ ಇದೆ, ತುಂಬ ಕ್ಯೂಟ್ ಆ್ಯಂಡ್ ಸಿಂಪಲ್ ಆಗಿರೋ ಒಂದು ಸಬ್ಜೆಕ್ಟು. ಭಾನು ಮತ್ತು ಭೂಮಿ ಇವೆರಡೂ ಇದೊಂದು ಪ್ರೇಮಿಗಳ ನಡುವೆ ಇರುವಂಥ ಒಂದು ಕಥೆ ಇದೆ. ಸೊ ಇದು ಒಂದು ಆಗ್ತಾರಾ, ಒಂದು ಆಗಲ್ವಾ, ಅಥವಾ ಕೊನೆ ಮೂಮೆಂಟಲ್ಲಿ ಏನಾಗ್ತಾರೆ ಅನ್ನೋದೇ ಒಂದು ಸಿನಿಮಾದ ಒಂದು ಫುಲ್ ಸ್ಟೋರಿ ಕಾನ್ಸೆಪ್ಟ್ ಇದೆ. ಇಲ್ಲಿ ನಾವು ಮೇಜರ್ 2 ಪಾತ್ರಗಳನ್ನ ಭಾನು ಭೂಮಿ, ಭಾನು ಚಂದರ್ ಮತ್ತು ಭೂಮಿಕಾ 2 ಪಾತ್ರಗಳನ್ನ ಹೈಲೈಟ್ ಮಾಡ್ತಾ ಹೋಗ್ತೀವಿ. ಸುಮಾರು ಸಿನಿಮಾಗಳು ಲವ್ ಸ್ಟೋರಿಗಳು ತುಂಬ ಬಂದು ಹೋಗಿದೆ. ಸೊ ಅದಕ್ಕೂ ವ್ಯತ್ಯಾಸ ಏನು ಅಂತಂದರೆ, ಅಲ್ಲಿ ಒಂದು ಹುಡುಗಿನ ಒಂದು ಹುಡುಗ ಯಾವುದೋ ಒಂದು ಮಾಲಲ್ಲಿ, ಒಂದು ಮದುವೆಯಲ್ಲಿ, ಒಂದು ರೋಡಲ್ಲಿ ನೋಡಿದಾಗ ಇಷ್ಟ ಆಗ್ತಾಳೆ, ಅವಳ ಕಣ್ಣು ಇಷ್ಟ ಆಗುತ್ತೆ, ಅವಳ ನಗು ಇಷ್ಟ ಆಗುತ್ತೆ. ಸೊ ಈಗ ಏನೊಂದಷ್ಟು ವಿಷಯಗಳು ಇಷ್ಟ ಆಗ್ತಾ ಹೋಗುತ್ತೆ. ಆವಾಗ ಏನು ಮಾಡ್ತಾನೆ, ಆ ಹುಡುಗಿ ಹಿಂದೆ ಅವ್ನು ಬೀಳ್ತಾ ಹೋಗ್ತಾನೆ, ಅಥವಾ ಅವಳ ಬಗ್ಗೆ ಕಲೆಕ್ಟ್ ಮಾಡ್ತಾ ಹೋಗ್ತಾನೆ ವಿಷಯಗಳನ್ನ. ಸೊ ಕೊನೆಗೆಲ್ಲ ಅವಳು ಸಿಗ್ತಾಳೆ, ಲವ್ ಶುರುವಾಗುತ್ತೆ. ಸೊ ಕೊನೆಗೆ ಇಬ್ಬರ ಮಧ್ಯೆ ಏನೋ ಸಮಸ್ಯೆ ಬರುತ್ತೆ, ಅಲ್ಲೊಂದು ಸ್ಯಾಡ್ ಸಾಂಗ್ ಶುರುವಾಗುತ್ತೆ ಅಥವಾ ಡಾಬಾ ಸಾಂಗ್ ಶುರುವಾಗುತ್ತೆ. ಸೊ ಆಮೇಲೆ మీరు ಒಂದಾಗ್ಬೋದು, ಸಾಯ್ಬೋದು. ಇದು ರೆಡಿ ಫಾರ್ಮೆಟು. ಆದರೆ ಈ ಸಿನಿಮಾದಲ್ಲಿರುವಂಥ ಕಾನ್ಸೆಪ್ಟು ಅದ್ಯಾವುದು ಇಲ್ಲದೇ ಇರುವಂಥ ಕಾನ್ಸೆಪ್ಟು. ಈ ಮೂವಿ ಬಂದು ಕಂಪ್ಲೀಟ್ಲಿ ಲವ್ ಸ್ಟೋರಿ, ಒಂದು ಕ್ಯೂಟ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ಆ್ಯಂಡ್ ಯೂಶ್ವಲಿ ನೀವೆಲ್ಲ ಲವ್ ಸ್ಟೋರೀಸ್ಗಳನ್ನ ನೋಡಿರ್ತೀರ, ಒಂದೇ ಪ್ಯಾಟ್ರನ್ ಲವ್ ಸ್ಟೋರಿ ಇರುತ್ತೆ. ಬಟ್ ಇದರಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ ಲವ್ ಸ್ಟೋರಿ. ಅಂದರೆ ಬೇರೆ ಕಡೆ ಎಲ್ಲ ಲೈಕ್ ಹುಡುಗನ ಮೇಲೆ ಹುಡುಗಿಗೆ ಲವ್ ಆಗೋದು, ಹುಡುಗಿನ ನೋಡಿದ ತಕ್ಷಣ ಹುಡುಗನಿಗೆ ಲವ್ ಆಗೋದು, ಈ ಥರ ಎಲ್ಲ ಇರುತ್ತೆ. ಬಟ್ ಈ ಮೂವಿ ಅಂತ ತಗೊಂಡ್ರೆ ಲೈಕ್ ಸನ್ನಿವೇಶಗಳು ಅವರಿಬ್ಬರು ಮಧ್ಯೆ ಪ್ರೀತಿನ ಹುಟ್ಟಿಸ್ಕೊಂಡು ಬರುತ್ತೆ. ಸೊ ಒಂದು ಮುಗ್ಧ ಒಂದು ಹುಡುಗಿ ಕತೆ. ರಂಗಾಯಣ ರೋಗಲ್ಲಿ ಆಡಿಸ್ಬೇಕು ಅನ್ನೋ ಉದ್ದೇಶ ನಮ್ಗೆ ಇರಲಿಲ್ಲ. ಆದರೆ ಫಸ್ಟು ಟ್ಯೂನ್ ರೆಡಿ ಆಯಿತು. ಟ್ಯೂನ್ ರೆಡಿ ಆದಮೇಲೆ ಅದಕ್ಕೆ ಲಿರಿಕ್ ಮಿಕ್ಸ್ ಆಯಿತು. ಮಿಕ್ಸ್ ಆದಮೇಲೆ ಅದನ್ನು ಕೇಳ್ತಾ ಯಾರಾದರೂ ಹೊಸ ವಾಯ್ಸಲ್ಲಿ ಆಡಿಸ್ಬೇಕು ಅಥವಾ ಸ್ಪೆಷಲಾಗಿರಬೇಕು. ರೆಡಿ ಇರುವಂಥ, ಈಗ ರೆಗ್ಯುಲರ್ ಫಾರ್ಮ್ಯಾಟ್ ಇರುವಂಥ ಸಿಂಗರ್ ಕೈಲಿ ಆಡಿಸಿದ್ರೆ ಕಾಮನ್ ಆಗಿಬಿಡುತ್ತೆ ಅನ್ನೋ ಒಂದೇ ಉದ್ದೇಶದಿಂದ ಬೇರೆ ಯಾವುದಾದ್ರೂ ವಾಯ್ಸ್ ಸೂಟ್ ಆಗುತ್ತಾ ಅನ್ನೋದು ಸರ್ಚ್ ಮಾಡ್ತಾಯಿದ್ವಿ. ಕೊನೆಗೆ ಎಲ್ಲೋ ಒಂದು ಕಡೆ ರಂಗಣ್ಣ ಅವ್ರದ್ದು ಸೂಟ್ ಆಗ್ಬೋದು ಅಂತ ಅನ್ನಿಸ್ತು. ಅಪ್ರೋಚ್ ಮಾಡಿದ್ವಿ. ಕೊನೆಗೆ ಅವರು ಒಪ್ಕೊಳ್ಳಿಲ್ಲ. ಇಲ್ಲ ಕಣೋ, ಹಂಗೆ ಆಗಲ್ಲ, ನಾನು ಫುಲ್ ಸಾಂಗ್ ಆಡೋಕ್ಕಾಗಲ್ಲ, ಅಲ್ಲಿ ಒಂದು ಸ್ವಲ್ಪ ಏನೋ ಮಾಡಿದ್ದೀನಿ, ಬಟ್ ಫುಲ್ ಸಾಂಗ್ ಆಡೋಕ್ಕಾಗಲ್ಲ, ನಾನು ರೆಗ್ಯುಲರ್ ಸಿಂಗರ್ ಅಲ್ಲ ಅಂತ ತುಂಬ ಸತಾಯಿಸಿದ್ರು. ಬಟ್ ಆದರೂ ನಾವು ಬಿಡಲಿಲ್ಲ, ತುಂಬ ಫೋರ್ಸ್ ಮಾಡಿದ್ವಿ. ಜೊತೆಗೆ ಇದಕ್ಕೆ ಶೋಭರಾಜ್ ಅವರು ತುಂಬ ಸಪೋರ್ಟ್ ಮಾಡಿದ್ರು. ಸೊ ಅವ್ರನ್ನ ನಾವು ಮುಂದೆ ಇಟ್ಕೊಂಡು ರಂಗಣ್ಣವ್ರನ್ನ ಕಷ್ಟಪಟ್ಟು ಒಪ್ಪಿಸಿ ಒಂದು ಸಾಂಗ್ ಮಾಡಿದ್ವಿ. ಇಡೀ ಸಿನಿಮಾಗೆ ಹೈಲೈಟ್ ಸಾಂಗ್ ಅದು. ಸಿಂಗರ್ ಮೊದಲು ಸಣ್ಣ ಪುಟ್ಟ ಲೈನ್ ಆಡ್ತಿದ್ದೆ. ಗುರುಕಿರಣ್ ಮತ್ತು ಹರಿಕೃಷ್ಣ ಅವರು ಒಂದು ಸಣ್ಣ ಲೈನು,
ಸೂರ್ಯ ಅವರು ಮತ್ತು ಯೋಗರಾಜ್ ಭಟ್ರು MS ರಮೇಶ್ ಅವರೊಂದು ಸಣ್ಣ ಲೈನ್ ಹಾಡಿಸಿದ್ರು. ಇದರಲ್ಲಿ ಶೋಭರಾಜ್ ತುಂಬ ಬಲವಂತ ಮಾಡಿ, ಡೈರೆಕ್ಟ್ರು ಆದಿಯವರು ಅಷ್ಟೇ ತುಂಬ ಬಲವಂತ ಮಾಡಿ, ಇಲ್ಲ ಈ ಸಾಂಗ್ ನೀನು ಹಾಡು ಅಂತಂದರು. ಯಾಕೆಂದರೆ ನಾವು ಶೋಭರಾಜ್ ಅವರು ನಾವು ಅಲ್ಲಿ ಕೂತಾಗ ನಾಟಕದ ಹಾಡು ಅದು ಇದು ಸುಮ್ಮನೆ ಇರಲ್ಲ, ಅವನು ಏನೋ ಕೇಳ್ತಾ ಇರ್ತಾನೆ ನಾಟಕದ ಬಗ್ಗೆ, ಅದು ಹೇಳ್ತಾ ಇದ್ದೆ. ಹಂಗೆ ಹಾಡುಗಳು ಹೇಳ್ತಾ ಇದ್ದೆ ಅವಾಗ. ಅಂದರೆ ನಾಟಕದ ಹಾಡು, ಪಾತ್ರದ ಹಾಡುಗಾರಿಕೆ. ಇದೊಂದು ಚಿಕ್ಕದೊಂದು ಪಾತ್ರ ಮಾಡಿದ್ದೀನಿ. ಈ ಸಿನಿಮಾದ ಎಲ್ಲ ಟೀಮ್ನವ್ರಿಗೂ ಮತ್ತು ಹೀರೋ ಹೊಸಬರು, ನಮ್ಮ ಡೈರೆಕ್ಟ್ರು ಆದಿಯವರು ಇದು ಫಸ್ಟ್ ಪಿಕ್ಚರ್ ಮಾಡಿದ್ದಾರೆ. ನನಗೆ ಸುಂದರ್ನಾಥ್ ಸುವರ್ಣ ಅವ್ರ ಜೊತೆಗೆ ಒಂದು ಸಿನಿಮಾ ಮಾಡಿದಾಗ ನನಗೆ ಆದಿಯವ್ರ ಪರಿಚಯ ಆಗಿದ್ದು, ತುಂಬ ಹಳೆ ಪರಿಚಯ. ಹಾಗಾಗಿ ಈ ಸಿನಿಮಾ ಮಾಡ್ತಾಯಿದ್ದೀನಿ, ನಾನೇ ಡೈರೆಕ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿದರು. ಹಾಗಾಗಿ ಒಂದು ಹೀರೋಗೆ ಸಪೋರ್ಟಿವ್ ಆದಂಥ ಒಂದು ರೋಲ್ ಇತ್ತು. ಆ ರೋಲ್ ಬಗ್ಗೆ ಹೇಳಿದ್ರು, ಇಲ್ಲ ನೀವೇ ಮಾಡಿ ಅಂತಂದ್ರು. ನಾವು ತುಂಬ ದಿವಸ ವೆಯ್ಟ್ ಮಾಡ್ಕೊಂಡಿದ್ದೀವಿ, ಎಲ್ಲ ಶೂಟಿಂಗ್ ಮುಗಿಸಿದ್ದೀವಿ, ನಿಮ್ಮದೇ ಇರೋದು ಬ್ಯಾಲೆನ್ಸು ಅಂತಂದರು. ಹಾಗಾಗಿ ಅವ್ರಿಗೆ ಸಪೋರ್ಟಿವ್ ಆಗಿ ಒಂದು ಚಿಕ್ಕದೊಂದು ರೋಲ್ ಮಾಡಿದೆ. ಏನೋ ಬೇರೆ ಥರ ಹೊಸಬನ್ನು ಇಟ್ಕೊಂಡು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ, ಒಂದು ಬೇರೆ ಥರ ಟ್ರೈ ಮಾಡಿದ್ದಾರೆ. ಹಾಗೆ ಈ ಸಿನಿಮಾದಲ್ಲಿ ನನ್ನ ಸ್ನೇಹಿತ ವಿಜಯ್ ಕುಮಾರ್ ಅಂತಿದ್ದಾರೆ, ಸ್ಯಾಂಡಲ್ವುಡ್ ಸ್ಟುಡಿಯೋ ಓನರು. ಅವ್ರ ಮಗಳು ಈ ಚಿತ್ರದಲ್ಲಿ ಕೀರ್ತನ, ಈ ಚಿತ್ರದಲ್ಲಿ ಒಂದು ಡ್ಯೂಯೆಟ್ ಸಾಂಗು, ಒಂದು 2 ಮಿನಿಟ್ಸ್ ಕಿಟ್ ಸಾಂಗ್ ಮಾಡಿದ್ದಾರೆ. ಸೊ ಹೊಸ ಪ್ರತಿಭೆ, ನೀವೆಲ್ಲ ಅವ್ರಿಗೆ ಆಶೀರ್ವದಿಸಬೇಕು. ಥ್ಯಾಂಕ್ ಯು ವೆರಿ ಮಚ್. ಸರ್ ಡೌನ್ ಆಗಿ, ಗುರು ಡೌನ್ ಆಗೋ.